ದಿನದ 24 ತಾಸು ಕೂಡ ಗುಂಡ್ಲುಪೇಟೆ ಹೆದ್ದಾರಿಗಳಲ್ಲಿ ಓವರ್ಲೋಡ್ ಹಾಗೂ ನಂಬರ್ ಪ್ಲೇಟ್ ಇಲ್ಲದ ಟಿಪ್ಪರ್ಗಳು ಸಂಚರಿಸುತ್ತಿದ್ದರೂ ಯಾವುದೇ ಕಡಿವಾಣ ಇಲ್ಲ ಎಂದು ಆಕ್ರೋಶ ವ್ಯಕ್ತವಾಗಿದೆ. ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ತಾಲೂಕು ಅಧ್ಯಕ್ಷ ರಂಗಪ್ಪ ನಾಯಕ ಮಾತನಾಡಿ, ಗುಂಡ್ಲುಪೇಟೆ ತಾಲೂಕಲ್ಲಿ ಟಿಪ್ಪರ್ ಹಾವಳಿ ಮಿತಿ ಮೀರಿದ್ದು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಓವರ್ಲೋಡ್ ಮತ್ತು ಅತಿ ವೇಗದ ಚಾಲನೆಯಿಂದಾಗಿ ಇತರೆ ವಾಹನ ಸವಾರರು ರಸ್ತೆಯಲ್ಲಿ ಸಂಚರಿಸಲು ಭಯಪಡುವಂತಾಗಿದೆ. ಕೇರಳದಿಂದ ಕೂಡ ನಂಬರ್ ಪ್ಲೇಟ್ ಇಲ್ಲದ ಟಿಪ್ಪರ್ಗಳು ಓಡಾಡುತ್ತಿವೆ. ಮಾದಪಟ್ಟಣ ಅಪಘಾತದಲ್ಲಿ ಟಿಪ್ಪರ್ನ ಅತಿ ವೇಗವೇ ಕಾರಣ ಎಂದು ಆರೋಪಿಸಿದರು. ಟಿಪ್ಪರ್ಗಳಿಂದ ಪ್ರಾಣಹಾನಿಯಾಗುತ್ತಿದ್ದು ಇದಕ್ಕೆ ಯಾರು ಹೊಣೆ? ಈಗಲಾದರೂ ಓವರ್ಲೋಡ್ ಮತ್ತು ಅತಿ ವೇಗವಾಗಿ ಚಲಿಸುವ ಟಿಪ್ಪರ್ಗಳಿಗೆ ಬ್ರೇಕ್ ಹಾಕಿ ಎಂದು ಆಗ್ರಹಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಲ್ಲಿ ಟಿಪ್ಪರ್ಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕಡಿವಾಣ ಆಗ್ತಾ ಇಲ್ಲ. ಅವ್ರು ಇಷ್ಟ ಬಂದಂಗೆ ಲೋಡ್ ಹಾಕ್ಕೊಂಡು ಓಡಾಡ್ತಾ ಇರ್ತವೆ ಗಾಡಿ. ದಿನನಿತ್ಯ ಒಂದು 100 ಗಾಡಿಗಳು ಅತಿ ಲೋಡ್ ಹಾಕ್ಕೊಂಡು ಅತಿ ವೇಗದಲ್ಲಿ ಓಡಾಡ್ತಾ ಇರ್ತಾರೆ. ಅವಕ್ಕೆ ಯಾವುದೇ ರೀತಿ ಅಧಿಕಾರಿಗಳು ಕಡಿವಾಣ ಇಲ್ಲ, ಆಗ್ತಾ ಇಲ್ಲ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಯ್ತಾ ಇದೆ. ನಾವು ಸುಮ್ಮನೆ ಏನೇ ಆರೋಪ ಮಾಡಿದ್ವಿ ಅದಕ್ಕೆ ಯಾವುದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಕಡಿವಾಣ ಆಗ್ತಾ ಇಲ್ಲ. ಹೆಚ್ಚಾಗಿ ಕೇರಳ ಗಾಡಿಗಳಿಗೆ ಕೂಡ ಇಲ್ಲಿ ಲೋಡ್ ಹಾಕೊಂಡು ಓಡಾಡ್ತಾ ಇರ್ತವೆ. ಒಂದೊಂದು ಟಿಪ್ಪರ್ಗಳಲ್ಲಿ ಗಾಡಿ ನಂಬರು ಕೂಡ ಇರಲ್ಲ, ಅದ್ರ ದಾಖಲೆನೂ ಕೂಡ ನಮ್ಮ ಹತ್ರ ಇವೆ. ಗಾಡಿ ನಂಬರ್ ಪ್ಲೇಟು ಇರಲ್ಲ, ಹೆವಿ ಲೋಡ್ ಹಾಕಿರ್ತಾರೆ ಬಾಡಿಯಿಂದ. ಹಾಗಾಗಿ ಕಂಟ್ರೋಲ್ ಸಿಗ್ತಾನೆ ಜನಗಳ ಮೇಲೆ ಪ್ರಯಾಣಿಕರ ಮೇಲೆ ಅಪಘಾತ ಆಯ್ತಾ ಇವೆ. ಈಗ ಮೊನ್ನೆ ನೋಡಿ ದುರಂತ ನಡೆದಂಥದ್ದು, ಇಬ್ಬರು ಸ್ಪಾಟ್ ಔಟ್ ಆದರು ಪಾಪ. ಆ ಜೀವಗಳಿಗೆ ಹೊಣೆ ಯಾರು? ಈಗೆಲ್ಲ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ, ಮುಂಜಾಗ್ರತೆ ಕ್ರಮಗಳಿಲ್ಲ. ಏನಿದು ದುರಂತ ಅನ್ನೋದು ನಮ್ಗೆ ಅರ್ಥ ಆಯ್ತಾ ಇಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಾದರೂ ಈ ಟಿಪ್ಪರ್ಗಳಿಗೆ ಓವರ್ಲೋಡ್ ಹಾಕೊಂಡು ಓಡಾಡೋಂಥ ಟಿಪ್ಪರ್ಗಳು ಮತ್ತು ಅತಿ ವೇಗವಾಗಿ ಓಡಾಡ್ತಕ್ಕಂಥ ಟಿಪ್ಪರ್ಗಳಿಗೆ ಕಡಿವಾಣ ಹಾಕಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.